ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಶ್ರೀಮದ್ ಭಗವದ್ಗೀತಾ ಗುಣಾತ್ರಯ ವಿಭಾಗ ಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? 3 ಗುಣಗಳ ಫಲಗಳೇನು, ಅಥವಾ ಅದರಲ್ಲಿದ್ದರೆ ನಮಗೇನು ಸಿಗತ್ತೆ, ಅದು ಹೇಗಿರುತ್ತೆ ಅಂತೆಲ್ಲ ಹೇಳ್ದ. ಮತ್ತು ನಾವು ಈ ಶರೀರವನ್ನು ಬಿಟ್ಟಾಗ ನೆಕ್ಸ್ಟು ನಮಗೆ ಯಾವ ಜನ್ಮ ಸಿಗುತ್ತೆ ಅದ್ರ ಬಗ್ಗೆನೂ ಹೇಳ್ದ. ಇದೆಲ್ಲ ಹೇಳಿ ಯಾವಾಗ ಒಬ್ಬ ದ್ರಷ್ಟಾರ 3 ಗುಣಗಳನ್ನು ಬಿಟ್ಟು ಬೇರೆ ಯಾರನ್ನೂ ಇಲ್ಲಿ ಕರ್ತಾರ ಅಂತ ತಿಳ್ಕೊಳ್ಳೋದಿಲ್ವೋ, ಆಮೇಲೆ 3 ಗುಣಗಳಿಂದ ಅತೀತನಾದಂತಹ ನನ್ನನ್ನು ತತ್ವದಿಂದ ಯಾರು ತಿಳ್ಕೊಳ್ತಾನೋ ಅವನು ನನ್ನ ಸ್ವರೂಪವನ್ನೇ ಪಡ್ಕೊಳ್ತಾನೆ ಅಂತ ಕೂಡ ತಿಳ್ಕೊಂಡ್ವಿ. ಮತ್ತು ಈ ಸ್ಥೂಲ ಶರೀರದ ಉತ್ಪತ್ತಿಗೆ ಕಾರಣ ಈ 3 ಗುಣಗಳು, ಅದನ್ನು ಉಲ್ಲಂಘನೆ ಮಾಡಿ, ಅಂದರೆ 3 ಗುಣಗಳನ್ನು ನಾವು ಮೀರಿ ಹೋದಾಗ ಅಂಥ ಮನುಷ್ಯನಿಗೆ ಈ ಜನ್ಮ ಮೃತ್ಯು ಅನ್ನುವಂತಹ ದುಃಖಗಳಿಂದ ಮುಕ್ತನಾಗಿ ಅವನು ಪರಮಾನಂದವನ್ನು ಕೂಡ ಪಡಿತಾನೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಅರ್ಜುನ ಕೇಳ್ತಾನೆ, ಈ 3 ಗುಣಗಳಿಂದ ಅತೀತನಾಗಿರುವಂತಹ ಮನುಷ್ಯ ಯಾವ ಯಾವ ಲಕ್ಷಣಗಳಿಂದ ಕೂಡಿರ್ತಾನೆ? ಈಗ ಒಬ್ಬ ಮನುಷ್ಯನಿಗೆ ಇಂಥ ಲಕ್ಷಣಗಳಿದ್ರೆ ನಾವು ನೋಡಿದ ತಕ್ಷಣ ಓ ಇವನು 3 ಗುಣಗಳಿಗೂ ಅತೀತನಾಗಿದ್ದಾನೆ, ಅಥವಾ ನಾವೇ ಆ ರೀತಿ ಆಗಬೇಕು ಅಂತಂದರೆ ಅದರ ಗುಣಲಕ್ಷಣಗಳು ನಮಗೆ ಗೊತ್ತಾಗಬೇಕಲ್ವಾ? ಆಗ ನಮಗೆ ಈ ರೀತಿ ಮಾಡಬೇಕು ಅಂತ ಗೊತ್ತಾದಾಗ ನಾವು ಕೂಡ ಮಾಡೋದಕ್ಕಾಗತ್ತೆ. ಮತ್ತು ಯಾವ ರೀತಿ ಅವನು ಆಚರಣೆ ಮಾಡ್ತಾನೆ ಅಂತ ಕೇಳ್ತಾ ಇದ್ದಾರೆ. 3 ಗುಣಗಳಿಂದ ಅತೀತನಾಗಿರುವಂಥ ಮನುಷ್ಯನಿಗೆ ಏನೇನು ಲಕ್ಷಣಗಳಿರುತ್ತೆ ಮತ್ತು ಅವನು ಯಾವ ರೀತಿ ಆಚರಣೆ ಮಾಡ್ತಾನೆ, ಮತ್ತು ಮನುಷ್ಯ ಯಾವ ಉಪಾಯದಿಂದ ಈ 3 ಗುಣಗಳಿಂದ ಅತೀತನಾಗ್ತಾನೆ ಅನ್ನೋದನ್ನು ಕೂಡ ಕೇಳಿದ್ದಾನೆ. 3 ಗುಣಗಳಿಂದ ಅತೀತನಾಗಬೇಕು ಅಂತ ಗೊತ್ತು, ಅದರಿಂದ ಫಲ ಏನು ಸಿಗುತ್ತೆ ಅಂತ ಗೊತ್ತು, ಆದರೆ ಆ ರೀತಿ ಆಚರಣೆ ಮಾಡುವಂಥವನ ಲಕ್ಷಣ ಹೇಗಿರುತ್ತೆ, ಆಮೇಲೆ ಅವನು ಯಾವ ರೀತಿ ಆಚರಣೆ ಮಾಡ್ತಾನೆ, ಮತ್ತು ಈ ರೀತಿ 3 ಗುಣಗಳಿಂದ ಅತೀತನಾಗೋದಕ್ಕೆ ಉಪಾಯ ಏನು ಮಾಡಿದ್ರೆ ನಾವು ಕೂಡ ಈ ರೀತಿ 3 ಗುಣಗಳಿಂದ ಹೊರಗಡೆ ಬರೋದಕ್ಕಾಗುತ್ತೆ ಅಂತ ಇಲ್ಲಿ ನಮ್ಮ ಬದಲಿಗೆ ಅರ್ಜುನ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಅರ್ಜುನ, ಯಾವ ಮನುಷ್ಯ ಸತ್ವಗುಣದ ಕಾರ್ಯರೂಪವಾದಂತಹ ಪ್ರಕಾಶವನ್ನು, ಅಂದರೆ ಸತ್ವಗುಣದಿಂದ ನಮಗೇನು ಸಿಗುತ್ತೆ? ಪ್ರಕಾಶ ಅನ್ನೋದು ಸಿಗುತ್ತೆ. ಇನ್ನು ರಜೋಗುಣದ ಕಾರ್ಯರೂಪವಾದಂತಹ ಪ್ರವೃತ್ತಿಯನ್ನು ಮತ್ತು ತಮೋಗುಣದ ಕಾರ್ಯರೂಪವಾದ ಮೋಹವನ್ನು ಕೂಡ ಪ್ರವೃತ್ತವಾದಾಗ ಕೆಟ್ಟದ್ದು ಅಥವಾ ನಿವೃತ್ತವಾದಾಗ ಅದರ ಆಕಾಂಕ್ಷೆಯನ್ನು ನೋಡೋದಿಲ್ವೋ? ಅಂದರೆ ಅರ್ಥ ಏನು? ಈಗ ನಮ್ಮಲ್ಲಿ 3 ಗುಣಗಳು ಇರುತ್ತೆ, ಇಲ್ಲ ಅಂತಲ್ಲ, ಆದರೆ ಯಾವಾಗ ಅದು ನಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೋ, ಈಗ ನೋಡಿ, ಸತ್ವಗುಣ ಬಂದಾಗ ನಮಗೆ ಪ್ರಕಾಶ ಅನ್ನೋದು ಸಿಗುತ್ತೆ. ಅದು ಸಿಕ್ಕಿದಾಗ ಸಂತೋಷ ಪಡೋದು, ಅಥವಾ ಸಿಗಲಿಲ್ಲ ಅಂತಂದಾಗ ಅದರಲ್ಲಿ ಏನೋ ಒಂದು ಆಕಾಂಕ್ಷೆಯನ್ನು ಇಟ್ಕೊಳ್ಳೋದು, ನನಗೆ ಸಿಗಬೇಕು ಅಂತ, ಅದೂ ಅಲ್ಲ. ಆಮೇಲೆ ರಜೋಗುಣ ಕೆಲಸ ಮಾಡಿದಾಗ ನಮಗೆ ಒಳಗಡೆಯಿಂದ ಇನ್ನೂ ಮಾಡಬೇಕು ಅನ್ನುವಂಥ ಆಸೆ ಬರುತ್ತೆ. ತಮೋಗುಣದಲ್ಲಿ ನಮಗೆ ಮೋಹ ಕೂಡ ಬರುತ್ತೆ, ಆಯಿತಾ? ಅದು ನಮಗೆ ಸಿಕ್ಕಿದಾಗ ಕೆಟ್ಟದ್ದು, ಅಥವಾ ಸಿಗದೇ ಇದ್ದಾಗ ಒಳ್ಳೆಯದು ಅಂತ ಅಂದ್ಕೊಳ್ಳೋದು, ಅಥವಾ ಅದು ಸಿಗಲಿಲ್ಲ ಅಂತಂದಾಗ ಬೇಕು ಅಂತ ನಾವು ಬಯಕೆ ಪಡೋದು, ಈ ರೀತಿ ಎಲ್ಲ ಇಲ್ಲದೆ ಯಾರು ಸಾಕ್ಷಿಯ ಹಾಗೆ ಸ್ಥಿತವಾಗಿರ್ತಾನೋ, ಅಂದರೆ ಏನು? ಅದನ್ನು ಬರೀ ನೋಡ್ತಿರ್ತಾನೆ. ನನಗೆ ಒಳ್ಳೇದು ಬಂದರೂ ಅದು ಒಳ್ಳೆಯದು ಅಂದ್ಕೊಳ್ಳಲ್ಲ, ಕೆಟ್ಟದ್ದು ಬಂದರೂ ಕೆಟ್ಟದ್ದು ಅಂದ್ಕೊಳ್ಳಲ್ಲ, ಅವನು ಸಮವಾಗಿ ನೋಡ್ತಿರ್ತಾನೆ. ನಾನು ಬರೀ ನೋಡುವಂಥವನು ಅಷ್ಟೇ, ಆಯಿತಾ? ಆ ರೀತಿ ಸ್ಥಿತವಾಗಿರ್ತಾನೋ, ಈ ಗುಣಗಳು ಬಂದು ಅದರ ಕೆಲಸವನ್ನು ಮಾಡಿದಾಗ ಅಲ್ಲಿ ವಿಚಲಿತನಾಗೋದಿಲ್ವೋ, ಮತ್ತು ಗುಣಗಳು ಗುಣಗಳಲ್ಲೇ ವರ್ತಿಸ್ತಾ ಇದೆ ಅದು ಅಂತ ತಿಳ್ಕೊಂಡಿರ್ತಾನೋ. ನೋಡಿ, ಒಬ್ಬ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಆಗ್ತಾ ಇರುತ್ತೆ, ಅದು ನಾವು ಮಾಡ್ಕೊಂಡಿರೋದು ಒಳ್ಳೆಯದು ಕೆಟ್ಟದ್ದು ಅಂತ. ಆದರೆ ಏನೇ ಬಂದರೂ, ಏನೇ ಆಗ್ತಾ ಇದ್ರು, ಯಾವುದೇ ಗುಣ ಪ್ರಧಾನವಾಗಿ ಏನೇ ಕೆಲಸಗಳನ್ನು ಮಾಡ್ತಿದ್ರು ಕೂಡ ಅದನ್ನೆಲ್ಲ ಸಮಾನವಾಗಿ ನೋಡ್ತಾ ಅವನ ತಿಳುವಳಿಕೆಯಲ್ಲಿ ಇದು ನಾನಲ್ಲ ಮಾಡ್ತಾ ಇರೋದು, ಗುಣಗಳು ಗುಣಗಳಲ್ಲಿ ವರ್ತನೆ ಮಾಡ್ತಾ ಇದೆ ಅಂತ ತಿಳ್ಕೊಂಡು ಆ ಭಗವಂತನಲ್ಲಿ ಏಕೀಭಾವದಿಂದ ಸ್ಥಿತನಾಗಿರ್ತಾನೋ. ಭಗವಂತನನ್ನು ಬಿಟ್ಟು ಅವನಿಗೆ ಬೇರೆ ಏನೂ ಗೊತ್ತಿಲ್ಲ, ಬೇರೆ ಏನೇ ಈ ಒಂದು ಶರೀರದಲ್ಲಿ ನಡೀತಾ ಇದ್ರೂ ಕೂಡ ಅದ್ರ ಬಗ್ಗೆ ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂದರೆ ಏನರ್ಥ? ನೆಗ್ಲೆಕ್ಟ್ ಮಾಡ್ತಾನೆ ಅಂತಲ್ಲ, ಅವನಿಗೆ ಗೊತ್ತಿರುತ್ತೆ ಈ ಗುಣಗಳು ಗುಣಗಳಲ್ಲಿ ವರ್ತನೆ ಮಾಡ್ತಾ ಇದೆ ಅಂತ. ನನ್ನ ಕೆಲಸ ಭಗವಂತನಲ್ಲಿ ನಾನು ಸ್ಥಿತನಾಗಿರುವಂಥದ್ದು. ಈ ಒಂದು ಸ್ಥಿತಿಯಿಂದ ಯಾವತ್ತೂ ವಿಚಲಿತನಾಗೋದಿಲ್ಲ ಅವನು, ಯಾವಾಗಲೂ ಹೀಗೆ ಇರ್ತಾನೆ ಅವನು. ನಿರಂತರವಾಗಿ ಅವನು ಆತ್ಮಭಾವದಲ್ಲಿ ಸ್ಥಿತನಾಗಿ ಸುಖ ದುಃಖವನ್ನು ಸಮಾನ ಅಂತ ತಿಳ್ಕೊಳ್ತಾನೋ. ಈಗ ನಾವು ಸುಖ ದುಃಖವನ್ನು ಸಮಾನ ಅಂತ ತಿಳ್ಕೊಳ್ಳೋದಕ್ಕೆ ಆಗ್ತಾ ಇದೆಯಾ?
ಇಲ್ಲ. ಯಾಕೆ? ನಮ್ಮಲ್ಲಿ ಇನ್ನೂ ಸತ್ವಗುಣ ಬಂದಿಲ್ಲ, ಅಥವಾ ಈ 3 ಗುಣಗಳನ್ನು ನಾವು ಮೀರಿಲ್ಲ. ಅದಕ್ಕೋಸ್ಕರ ಒಬ್ಬ 3 ಗುಣಗಳನ್ನು ಮೀರಿದಾನೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತಂದರೆ, ಅವನು ನಿರಂತರವಾಗಿ ತನ್ನೊಳಗಡೆ ತಾನು ಆ ಪರಮಾತ್ಮನಲ್ಲೇ ಸ್ಥಿತನಾಗಿರ್ತಾನೆ. ಆತ್ಮಭಾವದಲ್ಲೇ ಸ್ಥಿತನಾಗಿ ಅವನು ಸುಖ ದುಃಖವನ್ನು ಸಮಾನವಾಗಿ ನೋಡ್ತಿರ್ತಾನೆ. ಮಣ್ಣು, ಕಲ್ಲು ಮತ್ತು ಚಿನ್ನ ಇದರಲ್ಲಿ ಸಮಾನ ಭಾವನೆಯನ್ನು ಇಟ್ಕೊಂಡಿರ್ತಾನೆ. ಜ್ಞಾನಿ ಪ್ರಿಯ ಮತ್ತು ಅಪ್ರಿಯವನ್ನು ಒಂದೇ ಅಂತ ತಿಳ್ಕೊಳ್ಳುವಂಥವನು. ಯಾವುದೇ ಒಂದು ಒಳ್ಳೆಯದಾಗಿರಲಿ, ನನಗಿಷ್ಟ ಆಗಿರೋದು, ಇಷ್ಟ ಆಗದೆ ಇರೋದು ಎಲ್ಲವನ್ನು ಕೂಡ ಒಂದೇ ಅಂತ ತಿಳ್ಕೊಳ್ತಾನೆ. ಮತ್ತು ಯಾರಾದರೂ ಬೈದರೆ ಮತ್ತು ಸ್ತುತಿ ಮಾಡಿದ್ರೂ ಕೂಡ, ಹೊಗಳಿದ್ರೂ ಕೂಡ ಸಮಾನವಾದಂತಹ ಭಾವ ಇರುವಂಥವನು. ಆಮೇಲೆ ಮೋಹ ಮತ್ತು ಅವಮಾನದಲ್ಲಿ ಸಮನಾಗಿರುವಂಥವನು. ಮಿತ್ರ ವೈರಿಯ ಪಕ್ಷದಲ್ಲೂ ಕೂಡ ಅವನು ಸಮಾನವಾಗಿರ್ತಾನೆ. ಎಲ್ಲ ಆರಂಭಗಳಲ್ಲೂ ಕೂಡ ಕರ್ತೃತ್ವದ ಅಭಿಮಾನದ ರಹಿತವಾಗಿ, ಅಂದರೆ ಏನೇ ಕೆಲಸ ಮಾಡ್ತಿದ್ರು, ಯಾವುದೇ ರೀತಿಯಲ್ಲಿ ಅವನಿದ್ರೂ ಕೂಡ ಅಲ್ಲಿ ಅಭಿಮಾನ ಅನ್ನೋದು ಅವನಲ್ಲಿ ಇರೋದಿಲ್ಲ. ಅಂಥ ಪುರುಷನನ್ನು ಗುಣಾತೀತ ಅಂತ ಕರೀತಾನೆ. ಮತ್ತು ಯಾರು ಅವ್ಯಭಿಚಾರಿ ಭಕ್ತಿಯೋಗದ ಮೂಲಕ ಅಂದರೆ ಏನು, ಅವರಲ್ಲಿ ಬೇರೆ ಏನೂ ಇರೋದಿಲ್ಲ, ಬರೀ ನನ್ನ ಬಗ್ಗೆನೇ ಚಿಂತನೆ ಇರುತ್ತೆ, ನನ್ನನ್ನೇ ಪೂಜಿಸ್ತಾರೆ, ನನ್ನನ್ನೇ ಧ್ಯಾನಿಸ್ತಾರೆ. ಅವ್ಯಭಿಚಾರಿ ಅಂತಂದರೆ ಒಬ್ಬನನ್ನೇ ಸರ್ವಸ್ವ ಅಂತ ತಿಳ್ಕೊಂಡಿರ್ತಾರಲ್ಲ, ಅಂಥ ಭಕ್ತಿಯೋಗದ ಮೂಲಕ ನನ್ನನ್ನು ನಿರಂತರವಾಗಿ ಭಜಿಸ್ತಾ ಇರ್ತಾರೋ ಅವರು ಈ 3 ಗುಣಗಳನ್ನು ಸರಿಯಾಗಿ ದಾಟಿ ಆ ಭಗವಂತನಾದಂಥ ನನ್ನನ್ನು, ಅಂದರೆ ಆ ಪರಮಾತ್ಮನನ್ನು ಪಡೆಯೋದಕ್ಕೆ ಯೋಗ್ಯರಾಗಿದ್ದಾರೆ ಅಂತ ತಿಳ್ಕೊ. ಯಾಕೆ ಅಂತಂದರೆ, ಈ ಅವಿನಾಶಿ ಪರಬ್ರಹ್ಮನ ಮತ್ತು ಅಮೃತದ ಮತ್ತು ನಿತ್ಯ ಧರ್ಮದ ಮತ್ತು ಅಖಂಡ ಏಕರಸ ಆನಂದದ ಆಶ್ರಯ ನಾನೇ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಈಗ ನಮಗೆ ಅಮಿತವಾದ ಆನಂದ, ಪರಮಾನಂದ ಅಂತ ಹೇಳ್ತೀವಿ, ಅಮೃತ ಅಂತ ಹೇಳ್ತೀವಿ, ಆಯಿತಾ, ಅಖಂಡ ಅಂತ ಹೇಳ್ತೀವಿ. ಅದು ಬೇಕು ಅಂತಂದರೆ ಅದು ನಾನೇ. ಅದಕ್ಕೋಸ್ಕರ ಸದಾ ನನ್ನಲ್ಲೇ ಸ್ಥಿತನಾಗಿರ್ತಾನೆ ಅವನು. 3 ಗುಣಗಳಿಗೆ ಅತೀತನಾಗಿರುವಂಥವನು ಹೇಗಿರ್ತಾನೆ ಅನ್ನೋದನ್ನು ಹೇಳಿದ್ದಾರೆ. ಈಗ ಅದು ಸುಖ ದುಃಖ ಏನೇ ಬರಲಿ ಸಮಾನವಾಗಿ ನೋಡ್ತಾನೆ. ನಿಂದನೆ ಸ್ತುತಿ ಬಂದರೂ ಸಮಾನವಾಗಿ ನೋಡ್ತಾನೆ. ಯಾರು ಏನು ಹೇಳಿದ್ರೂ ಅವನಿಗೇನು ಅನ್ಸೋದಿಲ್ಲ. ಯಾಕೆ? ಗುಣಗಳಲ್ಲಿ ವರ್ತನೆ ಮಾಡ್ತಾ ಇದ್ದಾವೆ. ಅವನು ಏನು ಒಳಗಡೆ ತನ್ನಲ್ಲಿ ತಾನೇ ಅಂದರೆ ಆತ್ಮದಲ್ಲಿ ಸ್ಥಿತನಾಗಿರ್ತಾನೆ. ಪರಮಾತ್ಮನಲ್ಲಿ ಏಕೀಭಾವದಿಂದ ಅವನು ಭಕ್ತಿ ಮಾಡ್ತಿರ್ತಾನೆ. ಅವನಿಗೆ ಬೇರೆ ಏನೂ ಬೇಕಾಗಿಲ್ಲ, ಗೊತ್ತೂ ಇರೋದಿಲ್ಲ. ಎಲ್ಲವನ್ನ ಬಿಟ್ಟು ಅವನು ಆ ಭಗವಂತನಲ್ಲಿ ತನ್ನನ್ನು ತಾನು ಸ್ಥಿತಗೊಳಿಸ್ಕೊಂಡಿರ್ತಾನೆ. ಇಂಥವನು ನನ್ನನ್ನು ಪಡೆಯೋದಕ್ಕೆ ಯೋಗ್ಯನಾಗಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಆ ಗುಣಗಳ ಬಗ್ಗೆ ಮತ್ತು ಆ ಗುಣಗಳನ್ನು ಮೀರಿರುವಂಥ ಒಬ್ಬ ಮನುಷ್ಯ ಹೇಗಿರ್ತಾನೆ, ಅವನ ಲಕ್ಷಣ ಏನು ಅಂತ ಕಂಪ್ಲೀಟಾಗಿ ತಿಳಿಸಿದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.